ನಮಸ್ತೆ. ಸರೋಜಾ ಶ್ರೀ ಶಿವಶಕ್ತಿ ಯೋಗ ಕೇಂದ್ರ, ಬಿನ್ನಿ ಲೇಔಟ್, ಅತ್ತಿಗುಪ್ಪೆ, ಬೆಂಗಳೂರು. ನನ್ನ ವಿಡಿಯೋಸ್ ನೋಡಿ ತುಂಬ ಜನ ಫೋನ್ ಮಾಡ್ತಾಯಿದ್ದೀರಾ. ಖುಷಿ ಆಗ್ತಿದೆ. ಅಂದರೆ ಕೆಲವ್ರಿಗೆ ಬ್ಯಾಕ್ ಪೇಯ್ನ್ ಕಡಿಮೆ ಆಗಿದೆ ಅಂತ ಹೇಳಿದರು, ಕೆಲವ್ರಿಗೆ ಮಂಡಿ ನೋವು ಕಡಿಮೆ ಆಗಿದೆ ಅಂತ ಹೇಳಿದ್ರು. ಆಮೇಲೆ ಇದು ಪೀರಿಯಡ್ಸ್ ಸರಿಯಾಗಿ ಆಗ್ತಾ ಇರಲಿಲ್ಲ, ಬ್ಲೀಡಿಂಗ್ ಸರಿಯಾಗಿ ಆಗ್ತಾ ಇರಲಿಲ್ಲ. ಇವಾಗ ಮಾಡ್ತಾಯಿದ್ದೀನಿ ಯೋಗಾಸನ, ಡೈಲಿ ಯೋಗದು ದಿನನಿತ್ಯ ಯೋಗ ಅಂತ 32 ವಿಡಿಯೋ ಇದೆ, ಅದನ್ನೆಲ್ಲ ನೋಡ್ಕೊಂಡು ಮಾಡ್ತಾಯಿದ್ದಾರೆ. ಸುಮಾರು ಜನ ಮಾಡ್ತಾಯಿದ್ದಾರೆ. ತುಂಬ ಹೆಲ್ಪ್ ಆಗಿದೆ ಅಂಥೇಳಿ ಫೋನ್ ಮಾಡಿ ಹೇಳ್ತಾರೆ. ತುಂಬ ಖುಷಿಯಾಗುತ್ತೆ. ಮೊನ್ನೆ ಒಬ್ಬರು ಫೋನ್ ಮಾಡಿದರು, ಕುತ್ತಿಗೆ ನೋವಿತ್ತು ನಮ್ಮ ಯಜಮಾನ್ರಿಗೆ, ಇದು ಏನೋ ನೀರು ಸೇರಿಕೊಂಡಿದೆ, ಇಂಜೆಕ್ಷನ್ ಇದರಲ್ಲ ಅಂದರೆ ನೀರು ಸೇರಿಕೊಂಡಿದೆ, ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿದ್ರು, ಕಡಿಮೆ ಆಗಲಿಲ್ಲ. ಆಮೇಲೆ ಅದೇನೋ ನೀರು ತೆಗಿಬೇಕು ಅಂತ ಹೇಳಿದ್ರು. ಹೆದರ್ಕೊಂಡು ಇವ್ರಿಗೆ ತುಂಬ ಭಯ ಆಗಿತ್ತು. ಆಮೇಲೆ ನಾನೇನು ಹೇಳಿದೆ ನಮ್ಮ ಯಜಮಾನ್ರಿಗೆ, ಈ ಥರ ಶೋಲ್ಡ್ರದ್ದು ಮೂಮೆಂಟ್ಸ್ದೆಲ್ಲ ಇದೆ, ಶೋಲ್ಡ್ರು ಯಾವ ಥರ ರೊಟೇಟ್ ಮಾಡಿದ್ರೆ ಭುಜ ನೋವೆಲ್ಲ ಕಡಿಮೆ ಆಗುತ್ತೆ, ಕುತ್ತಿಗೆ ನೋವು ಕಡಿಮೆ ಆಗುತ್ತೆ ಅಂತ ವಿಡಿಯೋಸ್ ಇದೆ ಮೇಡಮ್ದು, ಅದನ್ನು ನೋಡಿ ಮಾಡಿ ಅಂತ ಹೇಳಿದೆ. ಅದನ್ನು ಮಾಡಿದ್ಮೇಲೆ ತುಂಬ ರಿಲ್ಯಾಕ್ಸ್ ಆಗಿದ್ದಾರೆ ಅವರು. ಈಗ ಆ ಥರದ್ದು ನೋವೇನಿಲ್ಲ, ಸಮಸ್ಯೆ ಇಲ್ಲ ಅಂತ ಹೇಳಿದರು. ಅವರು ಹೇಳಿದ ಪ್ರಕಾರ ಅವ್ರಿಗೂ ಹೆಲ್ಪ್ ಆಗಿದೆ ಮತ್ತು ಅವ್ರ ಯಜಮಾನ್ರಿಗೂ ಹೆಲ್ಪ್ ಆಗಿದೆ ಅಂತ ಹೇಳಿದ್ರು. ಈ ಥರ ತುಂಬ ಜನ ಫೋನ್ ಮಾಡಿ ಹೇಳ್ತಾ ಇರ್ತಾರೆ. ನನಗೆ ತುಂಬ ಖುಷಿ ಆಗ್ತಿದೆ. ಕೆಲವರು ನಿಮ್ಗೆ ಹೇಗೆ ಕೃತಜ್ಞತೆ ಹೇಳಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಮೇಡಮ್ ಅಂತಾರೆ. ನನಗೆ ಗೊತ್ತಿರೋದನ್ನು ನಿಮಗೆ ಹಂಚ್ತಾ ಇದ್ದೀನಿ. ನೀವು ಬೇರೆಯವ್ರಿಗೆ ಹೇಳಿದ್ರೆ, ಇದನ್ನು ಶೇರ್ ಮಾಡಿದ್ರೆ ಅದೇ ನನಗೆ ಸ್ವಲ್ಪ ಕೃತಜ್ಞತೆ ಅಂತ ತಿಳ್ಕೊಳ್ಳಿ. ನೀವು ಇದೆಷ್ಟು ಪಬ್ಲಿಸಿಟಿ ಆಗುತ್ತೆ ಅಂದರೆ, ನಾನು ಸಿಂಪಲ್ಲಾಗಿರೋದೇ ಹೇಳ್ತಿದ್ದೀನಿ, ನೀವು ಸಿಂಪಲ್ಲಾಗಿರೋದೇ ಮನೇಲಿ ಮಾಡ್ಕೋತಾ ಇದ್ದೀರಾ. ನಾನು ಎಷ್ಟು ಸುಲಭವಾಗಿ ನಿಮಗೆ ಮಾಡೋಕ್ಕಾಗುತ್ತೋ ಅಷ್ಟು ಸುಲಭವಾಗಿ ಯೋಗಾಸನದ ವಿಡಿಯೋಗಳು ಹಾಕ್ತಾ ಇರೋದು. ಅಂದರೆ ಮನೇಲಿ ಉಪಯೋಗಿಸ್ಕೊಳ್ಳೋಂಥದ್ದು ವಸ್ತುಗಳನ್ನೇ ಉಪಯೋಗಿಸಿ ಹೇಗೆ ಮಾಡೋದು ಅಂತೇಳಿ. ನೀವು ಇದನ್ನು ಹೆಚ್ಚೆಚ್ಚು ಜನಕ್ಕೆ ಶೇರ್ ಮಾಡಿ, ನೀವು ಉಪಯೋಗ ಪಡ್ಕೊಳ್ಳಿ. ಆರೋಗ್ಯ ನೀವು ಕೂತಲ್ಲೇನೆ, ಏನೂ ಖರ್ಚಿಲ್ದಲೇನೆ, ನಿಮ್ಮ ಸಮಯ ಯಾವ ಸಮಯ ಬೇಕೋ ಆ ಸಮಯದಲ್ಲಿ ನೀವು ಅದನ್ನು ಮಾಡ್ಕೊಳ್ತಾ ಇದ್ದೀರಾ. ತುಂಬ ಖುಷಿ ಆಗ್ತಿದೆ. ಎಲ್ಲರೂ ಆರೋಗ್ಯವಾಗಿರಲಿ ಅಂತ ಮಾಡ್ತಿರೋದಕ್ಕೆ, ನಾನು ಅಪ್ಲೋಡ್ ಮಾಡಿರೋದನ್ನು ನೀವು ಉಪಯೋಗಿಸ್ಕೊಳ್ತಿರೋದು ಈಗ ನನಗೆ ಖುಷಿ ಆಗ್ತಾಯಿದೆ. ಮತ್ತು ಮಧ್ಯಾಹ್ನ 12 ಗಂಟೆ ಮೇಲೆ ಯೋಗಾಸನ ಮಾಡೋಕ್ಕೆ ಹೋಗಬೇಡಿ. 4:15 ಮೇಲೆ ಮಾಡಿ, ಇಲ್ಲಾಂದರೆ 11:15 ಒಳಗಡೆ ಮಾಡ್ಕೊಳ್ಳಿ. ಇದು ಬಿಸಿಲಲ್ಲಿ ಮಾಡೋಕ್ಕೆ ಹೋಗಬಾರ್ದು. ಪ್ರಾಣಾಯಾಮ, ಯೋಗಾಸನ ಎಲ್ಲ ಮಾಡ್ಕೊಂಡು ಎಲ್ಲರೂ ಆರೋಗ್ಯವಾಗಿರಿ. ಹೆಚ್ಚೆಚ್ಚು ಶೇರ್ ಮಾಡಿ. ನಿಮ್ಗೇನು ಅನಿಸ್ತೋ ಅದನ್ನು ಒಳ್ಳೆಯದನ್ನು ಇನ್ನೂ ಹೆಚ್ಚೆಚ್ಚು ಕಮೆಂಟ್ಸ್ ಹಾಕಿ, ಅದು ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ. ನನಗೆ ವಿಡಿಯೋ ಮಾಡಿ ಹಾಕ್ತಿರೋದ್ರಿಂದ ನನಗೆ ಖುಷಿಯಾಗುತ್ತೆ. ನೀವು ಖುಷಿಯಾಗಿರಿ, ಆರೋಗ್ಯವಾಗಿರಿ, ಎಲ್ರಿಗೂ ತಲುಪಲಿ. ಇದು ಮನೆಗೂ ತಲುಪಬೇಕು. ನಾನು ಎಲ್ಲರೂ ಆರೋಗ್ಯವಾಗಲಿ, ಖುಷಿಯಾಗಿರಲಿ ಅಂತಲೇ ಇದನ್ನು ವಿಡಿಯೋಸ್ ಮಾಡಿ ಹಾಕ್ತಾ ಇರೋದು. ಎಲ್ಲರೂ ಆರೋಗ್ಯವಾಗಿದ್ದುಕೊಂಡು, ಮನಸ್ಥಿತಿ ಮುಖ್ಯವಾಗಿ, ದೇಹ ಒಂದೇ ಅಲ್ಲ, ಮನಸ್ಸನ್ನು ಆರೋಗ್ಯವಾಗಿ ಇಟ್ಕೋಬೇಕು ಅಂತಂದರೆ ಯೋಗಾಸನ, ಪ್ರಾಣಾಯಾಮ, ಮೆಡಿಟೇಷನ್ ಇದೆಲ್ಲ ಮಾಡಿ, ಜೊತೆಗೆ ಆಕ್ಯುಪ್ರೆಷರ್ ಮಾಡ್ಕೊಳ್ಳಿ. ತುಂಬ ಹೆಲ್ಪ್ ಆಗುತ್ತೆ. ಪ್ರಾಣಾಯಾಮ, ಆಕ್ಯುಪ್ರೆಷರು ನೀವು ಯೋಗಾಸನ ಮಾಡಲೇಬೇಕು ಅಂತೆಲ್ಲ. ಪ್ರಾಣಾಯಾಮ ಚೆನ್ನಾಗಿ ಮಾಡ್ಕೊಳ್ಳಿ, ಉಸಿರಾಡಿ ಚೆನ್ನಾಗಿ ಆರೋಗ್ಯವಾಗಿರಿ, ಖುಷಿಯಾಗಿರಿ. ನಮಸ್ತೆ.